ಹಲವರು ಕೃಷಿಯತ್ತ ಮುಖ ಮಾಡ್ತಿದ್ದಾರೆ. ಉತ್ತಮ ಆದಾಯ ಸಿಗುವಂತಹ ವಿಧಾನಗಳನ್ನು ಫಾಲೋ ಮಾಡಿ ಸಕ್ಸಸ್ ಕೂಡ ಆಗಿದ್ದಾರೆ. ಇದೇ ಸಾಲಿನಲ್ಲಿ ಇಲ್ಲೊಬ್ಬ ರೈತ ಭತ್ತ ವ್ಯವಸಾಯ ಬಿಟ್ಟು ನಿಂಬೆ ಹಣ್ಣಿನತ್ತ ಮುಖ ಮಾಡಿ ಇದೀಗ ಲಕ್ಷಾಂತರ ರೂಪಾಯಿ ಆದಾಯ ಗಳಿಸ್ತಿದ್ದಾರೆ. ಹಾಗಾದ್ರೆ ಆ ರೈತ ಯಾರು, ಎಲ್ಲಿನವರು ನೋಡೋಣ ಬನ್ನಿ. ಇಂದು ಕೃಷಿಯಲ್ಲಿ ಅನೇಕ ಕೃಷಿಕರು ಹಲವಾರು ರೀತಿಯ ಪ್ರಯೋಗಗಳನ್ನು ನಡೆಸುತ್ತಿದ್ದಾರೆ. ಕೃಷಿ ಭೂಮಿಯಲ್ಲಿ ವೈವಿಧ್ಯಮಯ ಬೆಳೆಗಳನ್ನು ನಿರ್ವಹಿಸುವುದು, ಬೇರೆ ಬೇರೆ ವ್ಯವಸಾಯ ಪದ್ಧತಿಗಳನ್ನು ಅನುಸರಿಸುವುದು, ಹೀಗೆ ಉತ್ತಮ ಆದಾಯವನ್ನು ಪಡೆಯುವ ವಿಧಾನಗಳನ್ನು ಅನುಸರಿಸಿ ಯಶಸ್ಸು ಪಡೆಯುತ್ತಿದ್ದಾರೆ. ಇದೇ ರೀತಿ ಉತ್ತರ ಪ್ರದೇಶದ ಕೃಷಿಕ ಆನಂದ ಮಿಶ್ರಾ ತಮ್ಮ 2 ಎಕರೆ ಭೂಮಿಯಲ್ಲಿ ನಿಂಬೆಯನ್ನ ಬೆಳೆದು ಹೊಸ ರೀತಿಯ ಬೆಳೆ ವಿಧಾನವನ್ನ ತಮ್ಮ ಭೂಮಿಯಲ್ಲಿ ಕೈಗೊಂಡು ಸಾಧನೆ ಮಾಡಿದ್ದಾರೆ. ಗೋಧಿ, ಭತ್ತ ಹಾಗೂ ಅವರೇ ಕಾಳುಗಳ ಬದಲಿಗೆ ಆನಂದ ಮಿಶ್ರಾ ನಿಂಬೆ ಆಯ್ದುಕೊಂಡಿದ್ದು ಈಗ 7 ಲಕ್ಷ ರೂಪಾಯಿಗಳ ಲಾಭವನ್ನ ಗಳಿಸುತ್ತಿದ್ದಾರೆ ಹಾಗೂ ಇತರೆ ರೈತರಿಗೂ ಮಾದರಿ ಎಂದೆನಿಸಿದ್ದಾರೆ. 2017ರ ಆರಂಭದಲ್ಲಿ ಆನಂದ ಮಿಶ್ರಾ ಉತ್ತರ ಪ್ರದೇಶದಲ್ಲಿ ನಿಂಬೆ ತೋಟಗಳನ್ನು ಹುಡುಕುತ್ತಾ ಪ್ರಯಾಣ ಕೈಗೊಂಡ್ರು. ಕೆಲವು ಜಿಲ್ಲೆಗಳಿಗೆ ಭೇಟಿ ನೀಡಿದ ಆನಂದ್ ಅವರು ಸ್ಥಳೀಯ ರೈತರ ನಿಂಬೆ ಹೊರತುಪಡಿಸಿ ಹೆಚ್ಚಾಗಿ ಗೋಧಿ, ಭತ್ತ, ಆಲೂಗಡ್ಡೆ, ಪುದೀನಾ ಮತ್ತು ಇತರೆ ಬೆಳೆಗಳನ್ನು ಬೆಳೆಯುವುದನ್ನ ಅರಿತುಕೊಂಡ್ರು. ಆಂಧ್ರ ಪ್ರದೇಶ, ಗುಜರಾತ್, ಮಹಾರಾಷ್ಟ್ರ, ಕರ್ನಾಟಕ ಮತ್ತು ಮಧ್ಯಪ್ರದೇಶ ಸೇರಿದಂತೆ ರಾಜ್ಯಗಳಲ್ಲಿ ವ್ಯಾಪಕವಾಗಿ ನಿಂಬೆ ಕೃಷಿ ಮಾಡುವ ಪ್ರದೇಶಗಳಿಗೂ ಆನಂದ ಭೇಟಿ ನೀಡಿ ಕೃಷಿಯ ಬಗ್ಗೆ ಇನ್ನಷ್ಟು ತಿಳಿದುಕೊಂಡ್ರು. ಉತ್ತರ ಪ್ರದೇಶದ ರೈತರಿಗೆ ನಿಂಬೆ ಕೃಷಿ ಹೊಸದು. ನನ್ನ ಜಿಲ್ಲೆಯಲ್ಲಿ ಯಾರು ನಿಂಬೆ ಕೃಷಿ ಕೈಗೊಂಡಿರಲಿಲ್ಲ. ಹಾಗಾಗಿ ನಾನು ಈ ಕೃಷಿಯಲ್ಲಿ ತೊಡಗಿಸಿಕೊಂಡೆ. ಏನೇ ಸವಾಲುಗಳಿದ್ರೂ ಅದನ್ನ ಎದುರಿಸುತ್ತೇನೆ ಅಂತ ಪಣ ತೊಟ್ಟೆ ಅಂತ ಆನಂದ ಹೇಳಿದ್ರು. ಯಶಸ್ಸು ಅವರಿಗೆ ಸುಲಭವಾಗಿ ದೊರೆಯಿತು. ನಿಂಬೆಯಿಂದ 5 ಪಟ್ಟು ಲಾಭವನ್ನ ಅವರು ಗಳಿಸಿದ್ರು ಹಾಗೂ ಇತರೆ ಬೆಳೆಗಳಿಂದ ವರ್ಷಕ್ಕೆ 40,000ದಿಂದ 50,000ದವರೆಗೆ ಮಾತ್ರ ಗಳಿಸುತ್ತಿದ್ದೆ. ಈಗ 2 ಎಕರೆ ನಿಂಬೆ ತೋಟದಲ್ಲಿ 7 ಲಕ್ಷದವರೆಗೆ ಆದಾಯ ಗಳಿಸುತ್ತಿರುವೆ ಅಂತ ಮಾಹಿತಿ ನೀಡಿದ್ರು. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.